ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಏನಿಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ಯಾವುದಾದ್ರೂ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸೊ ಅವಾಗ ನೋಡಿದಾಗ ಈ ವಿಡಿಯೋ ಅಂದರೆ ನಂಗೆ ನೀವು ಸ್ಲೀಪರ್ ಹಾಕ್ಕೊಂಡ್ರೆ ಬೊಬ್ಬೆ ಥರ ಬರುತ್ತೆ. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಹಾಗಾಗುತ್ತೆ ಅನ್ಕೋತೀನಿ. ಅದನ್ನು ನಮ್ಮ ಹಸ್ಬೆಂಡ್ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ನೋಡಿ. ನನ್ನ ಮೈಂಡ್ ನಿನ್ನ ಹೆಸರೇನು, ನೀನು ಏನು ಮಾಡ್ತಾ ಇರ್ತೀಯ, ನಿಮ್ಮ ಅಪ್ಪಾಜಿ ಏನು ಮಾಡ್ತಿರ್ತಾರೆ, ನಿಮ್ಮ ಅಮ್ಮ ಏನು ಮಾಡ್ತಿರ್ತಾರೆ ಎಲ್ಲ ಕ್ವಶನ್ ಮಾಡಿ ಕೇಳಿ ಲಾಸ್ಟಲ್ಲಿ ಹೇಗಿಟ್ರಿ. ಅದಕ್ಕೋಸ್ಕರ ನಾನು ಅವ್ರನ್ನ ಲವ್ ಮಾಡಿದೆ. ಐ ಆಮ್ లక్కీ టు హ్యావ్. నా మొగుడిని ఏంటి ఏమంటారు, అది బాధపడుతుంది ಅಂದರೆ ತುಂಬ ಕೇರ್ ಮಾಡ್ತಾರೆ. ಎಷ್ಟೋ ಹುಡುಗಿರ ಕನಸಾಗಿರುತ್ತೆ ಈ ಥರ ಹಸ್ಬೆಂಡ್ ಸಿಗ್ಬೇಕಂತ. ಐ ಲವ್ ಯು. ಯಾರ್ಯಾರಿಗೆಲ್ಲ ಈ ಥರ ಕನ್ಸರ್ನ್ ಮಾಡ್ತಾರೆ ನಿಮ್ಮ ಲವರ್ಸ್, ಅವರು ಟ್ಯಾಗ್ ಮಾಡಿ ಅವ್ರನ್ನ. ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋ ಫಿಲ್ಟರ್, ನಥಿಂಗ್, ಜಸ್ಟ್ ಅವತ್ತಿನ ದಿನ ಏನಾಗಿತ್ತು ಅದನ್ನು ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗುವ. ಫೈನಲಿ ಎಂಡ್ವರೆಗೂ ನೋಡಿ ಇದರಲ್ಲಿ ವಿಡಿಯೋದಲ್ಲಿ ಏನಾಗುತ್ತೆ ಅಂತ. ಕ್ಲೀನ್ ಮಾಡ್ತಾ ಏನು ಮಾಡ್ತಿರೋದು, ಹೀಗೆ ತಗೊಂಡು ಹೋಗ್ತೀರಾ, ವಿಡಿಯೋ ಮಾಡ್ಕೊತೀರಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ದಾರೆ. ಈಗ ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂದ್ರೆ ಅವ್ರದ್ದೇ ಹೇಳ್ತಾ ಇರೋದು, ನಾನು ಚೆನ್ನಾಗಿಲ್ಲ, ಚೆನ್ನಾಗಿ ಕೊಡ್ತಾ ಇಲ್ಲ, ಬ್ಲಾಕ್ ಆಗಿದ್ದೀನಿ, ಹಾಗೆ ಅಂತ. ಏನೂ ಆಗಲ್ಲ, ನಾನು ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬೇಡ ಅಂತ ಹೇಳೋಗಿದ್ದಾರೆ. ನೋಡೋಣ ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಓಕೆ ಗಾಯ್ಸ್, ಮತ್ತೆ ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಫಾಲೋವರ್ಸ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ನಂದು ಇನ್ಸ್ಟಾದಲ್ಲೂ ID ಇದೆ, ಅಪ್ಪು ಬನ್ನಿ 1627 ಅಂತ ಹೇಳ್ಬಿಟ್ಟು, ಅದನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಮಾಡಿದ್ದೀವಿ ಅಷ್ಟೇ. ನಮ್ಮ ಮೆಮೊರೀಸ್ ಅದರಲ್ಲಿ ಇರುತ್ತೆ, ಕ್ಯಾಪ್ಚರ್ ಆಗಿರುತ್ತೆ, ಯಾವುದು ಡಿಲೀಟ್ ಆಗಲ್ಲ, ಹಾಗೆ ಅಂತ ಕ್ರಿಯೇಟ್ ಮಾಡಿರೋದು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ. డాక్టర్ మీరు అందరూ ఇట్లానే ట్రీట్ చేస్తారా? బాయ్, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. పేషెంట్ని ప్రేమించలేని వాడు పేషెంట్తో సమానం.